ದೇವ್ರ ಜೊತೆ ಇದ್ದು ಕಾಲ ಕಳೆದಿಲ್ಲ. ಕೊನೆಯ ಕ್ಷಣದಲ್ಲಿ ಸಾಯುವ ಮೂಮೆಂಟಲ್ಲಿ ಆ ಒಂದೇ ಒಂದು ನಂಬಿಕೆ ಅವನ್ನ ಪರದೇಶಿಗೆ ಕರ್ಕೊಳ್ಳೋಕ್ಕೆ ಯೇಸು ಸ್ವಾಮಿ ಮಾಡೋದು. ಇಲ್ಲಿ ನಾವು ಅರ್ಥ ಮಾಡ್ಬೋದು, ಅವನಿಗೆ ಪಶ್ಚಾತ್ತಾಪ ಉಂಟಾಯ್ತು, ಅಯ್ಯೋ ನಾನು ಮಾಡಿದ್ದು ತಪ್ಪಲ್ಲ. ಕೊನೆ ಕ್ಷಣದಲ್ಲಿ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ನೀನು ಪರಲೋಕ ರಾಜ್ಯವನ್ನು ಗೆದ್ದು ಬರುವಾಗ ನನ್ನ ಒಂದು ಸರಿ ನೆನೆಸಿಕೋ ಅಂತ ಹೇಳ್ತಾನೆ. ಅವನು ಯೇಸು ಸ್ವಾಮಿನ ಅಷ್ಟು ಶಿಕ್ಷೆಗೊಳಗಾಗಿ, ಅಷ್ಟು ನೋವು, ಅಷ್ಟು ಸಂಕಟದಲ್ಲಿ ಆತನನ್ನು ಆಗ ನೋಡುವಾಗಲೂ ಕೂಡ ಆತನಲ್ಲಿ ಒಂದು ದೈವಿಕ ಶಕ್ತಿ, ರಾಜ್ಯವನ್ನು ಆಳೋದಕ್ಕೆ ಬಲ್ಲನು ಯೇಸು ಸ್ವಾಮಿ ಎಂಬುದಾಗಿ ಎರಡನೆಯವನು ಕಂಡು ಬರುತ್ತಾನೆ ಯೇಸು ಸ್ವಾಮಿಯಲ್ಲಿ. ಅಂತ ಶಕ್ತಿ ಯೇಸು ಸ್ವಾಮಿಯಲ್ಲಿದೆ ಅಂತ ಎರಡನೆಯವನಿಗೆ ಗೊತ್ತಾಗುತ್ತೆ. ಅಂತ ಪವರ್ಫುಲ್, ಅಂತ ಅಷ್ಟು ದೊಡ್ಡ ಮೈಟಿ ಗಾಡ್ ಅಂತ ಯೇಸು ಸ್ವಾಮಿ ಅಂತ ಎರಡನೆಯವನಿಗೆ ಗೊತ್ತಾಗುತ್ತೆ. ಆಗ ಅವನಿಗೆ ಅರ್ಥ ಆಗುತ್ತೆ. ಅದಕ್ಕೆ ಯೇಸು, ಇವತ್ತು ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಸತ್ಯವಾಗಿ ಇಂಗ್ಲಿಷ್ ನಲ್ಲಿ ಹೋದ್ರೆ ಟ್ರೂಲಿ ಟುಡೇ ಯು ವಿಲ್ ಬಿ ವಿತ್ ಮೀ ಇನ್ ಪ್ಯಾರಡೈಸ್ ಅಂತ. ಅವರು ಏನು ಇದನ್ನು ಸತ್ಯವಾಗಿ, ಈ ಸತ್ಯವಾಗಿ ಅನ್ನೋದು ಎಂಫಸೈಸ್ ಮಾಡ್ತಿದ್ದಾರೆ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಟೋಟಲ್ ಆಗಿ ಸತ್ಯವಾಗಿ, ನಿಜವಾಗಿ ಅಂತ ಯೇಸು ಸ್ವಾಮಿ ಅದನ್ನ ಒತ್ತಿಟ್ಟು ಹೇಳ್ತಾರಲ್ಲ, ಅದನ್ನ 76 ಟೈಮ್ಸ್ 76 ಸರಿ ಹೊಸ ಒಡಂಬಡಿಕೆಯಲ್ಲಿ ಬರೆದಿದ್ದಾರೆ. ನಾನು ನಿಜವಾಗಿ, ನಾನು ಸತ್ಯವಾಗಿ, ನಾನು ಸತ್ಯದಿಂದ ಹೇಳುತ್ತಿದ್ದೇನೆ ಅಂತ. ಈ ಟ್ರುತ್ ಮುಂದೆ ನಾವು ಹಿಂದೆ ಮ್ಯಾಥ್ಯೂ 14 ನೋಡಿದ್ರೆ ನಾವು ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಜೀವ, ನಾನೇ ಸತ್ಯ, ನಾನೇ ಮಾರ್ಗ ಎಂಬುದಾಗಿ. ಯೇಸು ಸ್ವಾಮಿ ಆತನ ಸತ್ಯವಾಗಿ ಹೇಳುತ್ತಿದ್ದಾನೆ, ನೀನು ಇವತ್ತು ನನ್ನ ಜೊತೆ ನೀನು ಪರದೇಶಿಯಲ್ಲಿರ್ತೀಯ ಅಂತ. ಇವತ್ತು ಏನಂತ ಹೇಳುತ್ತೆ ಅಂದ್ರೆ, ಅದೇ ದಿನ, ಯಾವುದೇ ವೇಟಿಂಗ್ ಪೀರಿಯಡ್ ಇಲ್ಲ, ಯಾವುದೇ ಕಾಯುವ ಸಮಯ ಇಲ್ಲ, ಏನೂ ಇಲ್ಲ. ಅದೇ ದಿನ, ಅದೇ ಕ್ಷಣ ಅವರು ಯೇಸು ಸ್ವಾಮಿ ಜೊತೆ ಪರದೇಶಿಯಲ್ಲಿದ್ದಾರೆ. ಅದೊಂದು ಪ್ರಾಮಿಸ್ ಇಟ್ಟಾಗೆ ಯೇಸು ಸ್ವಾಮಿ ಪ್ರಾಮಿಸ್ ಇಡ್ತಾ ಇದ್ದಾರೆ ಎರಡನೆಯವನಿಗೆ, ನೀನು ಅದೇ ದಿನ, ಯಾವುದೇ ವೇಟಿಂಗ್ ಪೀರಿಯಡ್ ಇಲ್ಲ, ಯಾವುದೇ ಕಾಯುವ ಸಮಯದಲ್ಲಿ ನೀನು ನನ್ನ ಜೊತೆ ಪರದೇಶಿಯಲ್ಲಿದ್ದಾರೆ. ಮುಂದೆ ನಾವು ಹೋದಾಗ ಇದು ನನ್ನ ಜೊತೆ, ನೀನು ನಿಜವಾಗಿಯೂ ನೀನು ನನ್ನ ಜೊತೆ ಏನಂತ ಹೇಳಿದ್ರೆ, ಒಂದು ಕಲ್ಲಿಗೆ ಯಾರು ತಾನೇ ಯೇಸು ಸ್ವಾಮಿ ಜೊತೆ ಅವ್ರು ಪರದೇಶಿಗೆ ಹೋಗೋ ಎಂತ ಭಾಗ್ಯ ನೋಡಿ. ಅಲ್ಲಿ ಕಳ್ಳನಿಗೆ ಸಿಗುತ್ತೆ ಎಂತ ಯೇಸು ಸ್ವಾಮಿ ಜೊತೆ ಆತನ ಪ್ರಾಮಿಸ್, ಯೇಸು ಸ್ವಾಮಿ ಪ್ರಾಮಿಸ್ ಮಾಡ್ತಾನೆ ಕಳ್ಳಂಗೆ, ಎಂತ ಭಾಗ್ಯ ನೋಡಿ, ಒಳ್ಳೆ ಭಾಗ್ಯ ಅದು. ನಿನ್ನ ಜೊತೆ ಆತನನ್ನೇ ಹೇಳ್ತಿದ್ದಾನೆ ಯೇಸು ಸ್ವಾಮಿ, ನಾನು ನಿನ್ನ ಜೊತೆ ಅದೇ ದಿನ ಪರದೇಶಿಯಲ್ಲಿರ್ತೀನಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ನನ್ನನ್ನು ನೀನು ಅಂದ್ರೆ ನೀನು ಅಷ್ಟು ಪಶ್ಚಾತ್ತಾಪ ಮಾಡಿ ನೀನು ನನ್ನ ಮೇಲೆ ನಂಬಿಕೆ ಇಟ್ಟಕ್ಕೆ ನಾನೇ ನಿನ್ನ ಜೊತೆ ಪರದೇಶಿನಲ್ಲಿ ಬರ್ತೀಯ ಅಂತ ಹೇಳ್ತಿದ್ದಾರೆ. ಅಂತ ಒಳ್ಳೆ ಭಾಗ್ಯ ಯಾರಿಗೆ ಸಿಗುತ್ತೆ? ಯೇಸು ಸ್ವಾಮಿ ಜೊತೆ ಪರದೇಶಿಗೆ ಹೋಗೋದು ಎಂತ ಒಳ್ಳೆ ಭಾಗ್ಯ ಕಳ್ಳನಿಗೆ ಸಿಕ್ಕಿದೆ. ಮುಂದೆ ನಾವು ಹೋದಾಗ ಪ್ಯಾರಡೈಸ್, ಇದು ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಒಂದು ಗಾರ್ಡನ್. ಇದು ರಾಜರು ಇರ್ತಾರಲ್ಲ, ರಾಜರಿಗೆ ಮುಂದೆ ಎಲ್ಲ ಉದ್ಯಾನವನ ತೋಟ ಇರುತ್ತಲ್ಲ, ಅವ್ರಿಗೆ ದೊಡ್ಡ ರಾಯಲ್ ಗಾರ್ಡನ್ ಇರುತ್ತಲ್ಲ, ದೊಡ್ಡ ತೋಟ ಅಂದ್ರೆ ಅವ್ರ ರಾಜರಿಗೆ ಮಾತ್ರ ತೋಟ ಇರುತ್ತಲ್ಲ, ಆ ತೋಟದಲ್ಲಿ ಎಂಫಸೈಸ್ ಮಾಡ್ತಾರೆ. ಪ್ಯಾರಡೈಸ್ ಅಲ್ಲಿ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಪ್ಯಾರಡೈಸ್ ಅಂದ್ರೆ ಇದೇನು ಉದ್ಯಾನವನ ಅಂದ್ರೆ ರಾಯಲ್ ಗಾರ್ಡನ್. ಏನು ರಾಜರು ಆಳ್ವಿಕೆ ಮಾಡ್ತಾ ಇರುವಾಗ ಅವ್ರಿಗೆ ಒಳ್ಳೆ ತೋಟ ಅಂದ್ರೆ ತುಂಬಾ ಸರೌಂಡಿಂಗ್ ಅಲ್ಲೆಲ್ಲ ಚೆನ್ನಾಗಿ ಮಾಡ್ತಾರ, ಆ ತರ ಯೇಸು ಸ್ವಾಮಿ ಈ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅಷ್ಟು ದೊಡ್ಡ, ನಾವು ಈಗ ಬೈಬಲಿಕ್ ಪ್ರಕಾರ ಹೋದ್ರೆ ಇದನ್ನು ಏದೇನು ಹೊಲ ಇದೆಲ್ಲ, ಆ ಹೊಲದ ಪ್ರಕಾರ ಪ್ಯಾರಡೈಸ್ ಇಲ್ಲಿ ಎಕ್ಸ್ಪ್ಲೇನ್ ಆಗಿದೆ, ಏದೇನು ತೋಟ ಆ ತರ ಎಕ್ಸ್ಪ್ಲೇನ್ ಆಗಿದೆ. ಅಂತ ದೊಡ್ಡ ಭಾಗ್ಯ ಯೇಸು ಸ್ವಾಮಿ ಜೊತೆ ಪ್ರಾಮಿಸ್ ಮಾಡಿದೆ. ಎಂತ ಭಾಗ್ಯ ಅವನಿಗೆ ಸಿಕ್ಕಿದೆ ಎರಡನೆಯವನಿಗೆ. ಸಕ್ಕರಾಗಿ ಹೇಳ್ತಿದ್ದಾರೆ ಯೇಸು ಸ್ವಾಮಿ. ಈ ಹೊತ್ತೆ ಆ ಸೆಕೆಂಡೇ, ಅಲ್ಲಿ ಯಾವುದೇ ವೇಟಿಂಗ್ ಪೀರಿಯಡ್, ಆ ಸೆಕೆಂಡೇ ದೇವ್ರ ಜೊತೆ ಹೋಗ್ತಿದ್ದಾರೆ. ಅದು ಕೂಡ ಅವನು ಪ್ರಾಮಿಸ್, ಯೇಸು ಸ್ವಾಮಿ ಪ್ರಾಮಿಸ್ ಮಾಡ್ತಿದ್ದಾರೆ. ಅದೇ ದಿನ, ಅದೇ ಸೆಕೆಂಡ್, ಇದು ಅದೇ ದಿನ ಅನ್ನೋದು ಬಂದು ಟೈಮ್ ಪೀರಿಯಡ್ ಏನೋ ವೇಸ್ಟ್ ಮಾಡ್ತಾ ಇಲ್ಲ. ಅದೇ ದಿನ, ಅದೇ ಸೆಕೆಂಡ್ ನೀನು ನನ್ನ ಜೊತೆ ಪ್ಯಾರಡೈಸ್ ಅಲ್ಲಿ ಇರ್ತೀಯ. ಎಂತ ಭಾಗ್ಯ ಅಲ್ಲಿ ಹೇಳ್ತಿದ್ದಾರೆ, ಮಾತು ಕೊಡ್ತಿದ್ದಾರೆ ಏನು ಕಳ್ಳನಿಗೆ, ನಾನು ಅದೇ ದಿನ ನಾನು ಬರ್ತಿದ್ದೀನಿ. ಅದೇ ಇಲ್ಲಿ ಏನು ತೋರಿಸ್ತಿದ್ದಾರೆ, ಯೇಸು ಸ್ವಾಮಿಯ ಶ್ರಮಿಸುವ ಭಾವ ಮತ್ತೆ ರಕ್ಷಿಸುವ ಭಾವ ಯೇಸು ಸ್ವಾಮಿ ಇಲ್ಲಿ ತೋರಿಸ್ತಿದ್ದಾರೆ. ಏನು ನೀನು ಏನೇ ಇಷ್ಟು ಅವನ ಪೂರ ಲೈಫ್ ಇದೇನು ಕಲ್ಲನೆ ಶಿಲ್ಬೆ ಗಲ್ಲಿರಿಸಿದ ಇದೇನು ರೋಮನ ಇದೇನು ಸಾಯಿಸುವ ಕ್ರೂಸಿಫಿಕೇಶನ್ ಅಲ್ಲೆಲ್ಲ ಇದೇನು ಕ್ರೂಸಿಫಿಕೇಶನ್ ಅನ್ನೋದು ತುಂಬಾ ದೊಡ್ಡ ಶಿಕ್ಷೆ. ಅಂದ್ರೆ ಆ ಕಳ್ಳನು ಅಂತ ದೊಡ್ಡ ತಪ್ಪು ಮಾಡಿರ್ತಾನೆ. ಕ್ರೂಸಿಫಿಕೇಶನ್ ಅಂದ್ರೆ ಶಿಲ್ಬೆ ಗಲ್ಲಿರಿಸೋದಂತೂ ದೊಡ್ಡ ಶಿಕ್ಷೆ. ಅದು ಆತನ ಕಳ್ಳ ಎಷ್ಟು ದೊಡ್ಡ ತಪ್ಪು ಮಾಡಿರ್ಬೇಕು ಶಿಲ್ಬೆಗೆ ಬರೋದಕ್ಕೆ.
ತುಂಬಾ ದೊಡ್ಡ ತಪ್ಪು ಮಾಡಿರ್ತಾನೆ, ಅವನು ಶಿಲ್ಪೆ ಗಲ್ಲೇರಿಸೋದಕ್ಕೆ. ಆದ್ರೆ ಯೇಸು ಸ್ವಾಮಿ ಅದನ್ನು ನೋಡದೆ ಏನು ಮುಂದೆ ನೋಡಿದ ಆತನ ನಂಬಿಕೆ, ಯೇಸು ಸ್ವಾಮಿ ನನ್ನನ್ನು ನೀನು ನೆನೆಸಿಕೋ ಅನ್ನೋ ಒಂದು ನಂಬಿಕೆ ನೋಡಿ ಯೇಸು ಸ್ವಾಮಿ ಆತನನ್ನು ಕ್ಷಮಿಸಿದರು. ಇಲ್ಲಿ ಯೇಸು ಸ್ವಾಮಿ ಕ್ಷಮಿಸುವ ಭಾವ, ಅವ್ರು ರಕ್ಷಿಸುವ ಭಾವ ತೋರಿಸ್ತಿದ್ದಾರೆ ಆ ಕಳ್ಳನ ಮೇಲೆ. ಅವ್ರು ಕ್ಷಮಿಸಿ ಅದನ್ನು ಏನೇ ತಪ್ಪು ಮಾಡಿದ್ರು ಏನೋ ನೆನಪಿಗೆ ಹಾಕೊಳ್ಳದೆ ಅದನ್ನ ಸೇರಿ ಪರದೇಸಿ ಕರ್ಕೊಂಡು ಹೋಗ್ತಿದಾರಲ್ಲ. ಕಳ್ಳನಿಗೆ ಏನಿತ್ತು? ಬ್ಯಾಪ್ಟಿಸಮ್ ಇತ್ತ? ಇಲ್ಲ. ಒಳ್ಳೆ ಕಾರ್ಯ ಮಾಡಿದ್ನ? ಇಲ್ಲ. ಏನೂ ಮಾಡಿಲ್ಲ, ಏನೂ ಸಹ ಮಾಡಿಲ್ಲ. ಅವನು ಎಷ್ಟು ದೊಡ್ಡ ತಪ್ಪು ಮಾಡಿ ಕ್ರೂಸಿಫಿಕೇಶನ್ ಲೆವೆಲ್ಗೆ ಬಂದಿದ್ದಾರೆ. ಆದ್ರೆ ಆತನ ಒಂದು ನಂಬಿಕೆ, ಒಂದೇ ಒಂದು ಫೇತ್ ಇನ್ ಕ್ರೈಸ್ಟ್, ಅವನಿಗೆ ಆ ಸ್ಥಾನದಲ್ಲಿ ಬರೋದಕ್ಕೆ ಆ ಸ್ಥಾನದಲ್ಲಿ ಆ ಪರದೇಸಿ ಯೇಸು ಸ್ವಾಮಿ ಜೊತೆ ಪರದೇಸಿಗೆ ಹೋಗೋಕ್ಕೆ ಸಹಾಯ ಮಾಡಿದ್ದಾರೆ ಯೇಸು ಸ್ವಾಮಿ. ಅದು ಎಷ್ಟೋ ಜನ ಹೇಳಿರ್ಬೋದು. ಇಲ್ಲಿ ಇನ್ನೊಂದೇನೋ ನೋಡ್ತೇವೆ ಅಂದ್ರೆ, ಜನರು ದೂಷಿಸಿರ್ಬೋದು, ಕಳ್ಳನಲ್ಲ, ಇವನ್ ಕಳ್ಳ, ಇವನ್ ಹೆಂಗ್ ಪರಲೋಕಕ್ಕೆ ಹೋಗ್ತಾನೆ, ಲಾಸ್ಟ್ ಮಿನಿಟ್ ಅಲ್ಲ ಸತ್ತೋಗ್ಬಿಡ್ತಾನೆ, ಕ್ರೂಸಿಫಿಕೇಶನ್ಗೆಲ್ಲ ಬಂದವನೆ, ಅವನ್ ಹೆಂಗ್ ಪರಲೋಕಕ್ಕೆ ಹೋಗ್ತಾನೆ, ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ. ಯೇಸು ಸ್ವಾಮಿ ಆ ಥರ ಎಲ್ಲ ಸಹಿಸ್ತಾರ? ಇಲ್ಲ.